ದಿನ ಬೆಳಗುವುದು ಸೂರ್ಯನಿಂದ, ಮನ ಬೆಳಗುವುದು ನೀತಿಯಿಂದ, ದೇಶ ಬೆಳಗುವುದು ಪ್ರೀತಿಯಿಂದ. ಆದರೆ ವಿದ್ಯಾರ್ಥಿಗಳೇ, ನಿಮ್ಮ ಕೀರ್ತಿ ಬೆಳಗುವುದು ನೀವು ಮಾಡಿರುವ ಸಾಧನೆಯಿಂದ. ಪ್ರೀತಿಯ ವಿದ್ಯಾರ್ಥಿಗಳೇ, ಮೈಗುರುನ ಶಿಶುಕವಿ ಮಾಡುವ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ನಿಮ್ಮ ಬದುಕಿನಲ್ಲಿ ಎಂದಿಗೂ ನೀವು ದುರ್ಬಲ ಮನಸ್ಸಿನವರಾಗಬೇಡಿ. ದುರ್ಬಲ ಮನಸ್ಸು ವ್ಯಕ್ತಿಯ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಯನ್ನು ತುಂಬುತ್ತದೆ. ಜಗತ್ತಿನಲ್ಲಿರುವ ಅನೇಕ ಸಾಧಕರು ಮೂಲತಃ ಯಾರೂ ಶ್ರೀಮಂತರಲ್ಲ, ಶ್ರೀಮಂತಿಕೆಯ ಮನೆತನದಿಂದ ಬಂದವರೂ ಅಲ್ಲ. ಆದರೆ ಅವರು ಇವತ್ತಿನ ದಿವಸ ಸಾಧಕರಾಗಿದ್ದಾರೆ, ಸಾಧಕರ ಸಾಲಿನಲ್ಲಿ ನಿಂತುಕೊಂಡಿದ್ದಾರೆ. ಅದಕ್ಕೆ ಕಾರಣ ಅವರಲ್ಲಿದ್ದ ಅತಿಯಾದ ನಂಬಿಕೆ, ಸಾಧಿಸುತ್ತೇನೆಂಬ ಛಲ, ಉತ್ಸಾಹ, ಕಠಿಣವಾದ ಪರಿಶ್ರಮ, ಮುಂದಿಟ್ಟ ಒಳ್ಳೆಯ ಹೆಜ್ಜೆಯನ್ನು ಮರಳಿ ಹಿಂದೆ ಇರಲಾರೆ ಎಂಬ ಆತ್ಮವಿಶ್ವಾಸ ಇವತ್ತಿನ ದಿವಸ ಅವರನ್ನು ಸಾಧಕರನ್ನಾಗಿ ಮಾಡಿದೆ. ನೀವು ದೊಡ್ಡ ಮಟ್ಟದ ಕನಸು ಕಾಣಿ, ಅದರ ಬಗ್ಗೆ ಚಿಂತನೆ ಮಾಡಿ, ಆಲೋಚಿಸಿ, ಯೋಚಿಸಿ. ಆಗ ನಿಮ್ಮ ಬಳಿ ಕೆಳಮಟ್ಟದ ಚಿಂತನೆಗಳು ಎಂದಿಗೂ ಸುಳಿಯುವುದಿಲ್ಲ. ಒಂದು ವೇಳೆ ನಿಮ್ಮ ಬದುಕಿನಲ್ಲಿ ಸೋಲು ಬಂದರೆ ಸ್ನೇಹಿತರೆ, ಸಂತೋಷದಿಂದ ಸ್ವೀಕರಿಸಿ. ಸೋಲನ್ನೇ ಸೋಲಿಸುವೆ ಎಂದು ಪ್ರಮಾಣಿಸಿ. ಆಗ ನಿಮ್ಮ ಬಳಿ ಸೋಲು ಎಂದಿಗೂ ಸುಳಿಯುವುದಿಲ್ಲ. ನಿಮ್ಮ ಗುರಿ ನಿಮ್ಮ ಕಣ್ಮುಂದೆನೇ ಸುಳಿಯುತ್ತೆ. ಅಂದೊಂದು ದಿನ ಒಂದು ಹೊತ್ತಿಗೆ ಊಟಕ್ಕೂ ಗತಿ ಇಲ್ಲದವರು ಇವತ್ತಿನ ದಿವಸ ಮಹಾನ್ ವ್ಯಕ್ತಿಗಳಾಗಿದ್ದಾರೆ, ಸಾಧಕರ ಸಾಲಿನಲ್ಲಿ ನಿಂತುಕೊಂಡಿದ್ದಾರೆ. ಸಾಧನೆಗೆ ಬೇಕಾಗಿರುವುದು ಸಂಪತ್ತಲ್ಲ, ಉಡುಗೆ ತೊಡುಗೆ ಸೌಂದರ್ಯವೂ ಅಲ್ಲ, ನಿರಂತರ ಪ್ರಯತ್ನ, ನಿಮ್ಮ ಕಠಿಣ ಪರಿಶ್ರಮ, ಚಿಂತನೆ, ಆಲೋಚನೆ. ಸ್ನೇಹಿತರೆ, ಚಿಂತನೆ, ಆಲೋಚನೆ. ನಿಮ್ಮ ನಾಳೆಯ ಬದುಕು ಸುಂದರವಾಗಬೇಕಾದರೆ ಇವತ್ತು ನೀವು ಸಮಯವನ್ನು ಗೌರವಿಸಲೇಬೇಕು. ಇವತ್ತು ನೀವು ಸಮಯವನ್ನು ಗೌರವಿಸಿದರೆ ಮುಂದೊಂದು ದಿನ ನಿಮ್ಮನ್ನು ಗೌರವಿಸುವ ಸಮಯ ಖಂಡಿತ ಬಂದೇ ಬರುತ್ತದೆ. ನಾಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ಸಾಧನೆ ಎಂಬುದು ಸಾಧಿಸಿ ಬಿಡು ನೀ ಸಾಧಕರ ಎದೆಯ ಮೇಲೆ. ಜಗಕ್ಕೆ ಹೆಸರಾಗಿ, ನಾಡಿಗೆ ಉಸಿರಾಗಿ ಬೆಳಗು ನಿನ್ನ ಲೀಲೆ. ಆತ್ಮವಿಶ್ವಾಸ ಎಂಬ ಚಿಲುಮೆ ನಿಮ್ಮಲ್ಲಿ ಚುಮ್ಮಲಿ. ಪ್ರಯತ್ನ ಎಂಬ ಜಲಧಾರೆ ನಿಮ್ಮಲ್ಲಿ ಉಕ್ಕಿ ಹರಿಯಲಿ. ನಿಮ್ಮ ಕನಸು ನನಸಾಗಲಿ, ನಿಮ್ಮ ಭವಿಷ್ಯಕ್ಕೆ ಶುಭವಾಗಲಿ. ಜೀವನ ಒಂದು ಪಂದ್ಯ, ಅದನ್ನು ಸ್ಪರ್ಧಿಸಿ. ಜೀವನ ಒಂದು ನಾಟಕ, ಅದನ್ನು ನಟಿಸಿ. ಜೀವನ ಒಂದು ದುರಂತ, ಅದನ್ನು ಸಹಿಸಿ. ಜೀವನ ಒಂದು ಗುರಿ, ಅದನ್ನು ತಲುಪಿ.